ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನೋಡ್ತಿರೋಂಥ ರೆಸಿಪಿ ಬಂದು ಮಟನ್ ಕೀಲಿ ಅವ್ರ್ ಇಲಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ 1 2 ಸ್ಪೂನ್ ಅಷ್ಟು ಆಯಿಲ್ ಬಿಸಿ ಆಗ್ತಿದ್ದಂಗೆ ಚೂರು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಚಟಪಟ ಅಂತಿದ್ದಂಗೆ ಸಣ್ಣಕ್ಕೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫುಲ್ಲು ಕೆಂಪು ಆಗುವಂಟ ಕಂಪ್ಲೀಟ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಮಟನ್ ಇಲಿ ಬಂದು ಬಾಡಿಗೆ ಬ್ಲಡ್ ಸೇರುತ್ತೆ ಅಂತಾರೆ. ಪ್ರೆಗ್ನೆಂಟ್ ಟೈಮಲ್ಲಿ ಆಲ್ಮೋಸ್ಟ್ ಬ್ಲಡ್ ಕಮ್ಮಿ ಆಗುತ್ತೆ ಅಂದಾಗ ಇದು ನಾವು ವೀಕ್ಲಿ ಒನ್ಸ್ ಕೊಡೋದು ತುಂಬ ಬೆಟರು. ಈರುಳ್ಳಿ ಎಲ್ಲ ಕೆಂಪಗೆ ರೋಸ್ಟ್ ಆದಮೇಲೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ಲಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ತೊಳೆದಿಕ್ಕಿರೋಂಥ ಮಟನ್ ಇಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಕಲರೇ ಚೇಂಜ್ ಆಗುತ್ತೆ ಆಲ್ಮೋಸ್ಟ್ ಪೀಸಸ್ ಎಲ್ಲ. ಇದೆಲ್ಲ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ, ಬಟ್ ಟೇಸ್ಟ್ ವೈಸ್ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಒಬ್ಬೊಬ್ರು ಹಂಗೆ ಬೆಂಕಿನಲ್ಲಿ ಸುಟ್ಟು ಉಪ್ಪು ಖಾರ ಹಾಕೊಂಡು ತಿಂತಾರೆ. ಅದನ್ನು ತಿನ್ನೋಕ್ಕಾಗಲ್ಲ ಅಂದವರು ಈ ಥರ ಮಾಡ್ಕೋಬೋದು. ಮಾಡೋ ಪ್ರಾಸೆಸ್ ಕೂಡ ತುಂಬ ಈಸಿ. ತುಂಬ ಮಸಾಲ ಅವೆಲ್ಲ ಹಿಡಿಯೋಲ್ಲ, ಬೇಯೋದಕ್ಕೂ ತುಂಬ ಹೊತ್ತು ಹಿಡಿಯೋಲ್ಲ. ನೋಡಿ ಹಿಂಗೆ ಎಣ್ಣೆನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು, ಬೇಡ ಅಂದರೆ ಬೇಡ. ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಷ್ಟು. ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಹಾಕಿಲ್ಲ. ಸ್ವಲ್ಪ ಗರಂ ಮಸಾಲ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ನಲ್ಲೇ ಫುಲ್ಲು ಮಿಕ್ಸ್ ಆಗಲಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬ ಬೆಟರು, ಇಲ್ಲಾಂದರೆ ಇದು ತಡ ಹಿಡ್ಕೊಬಿಡುತ್ತೆ. ನೋಡಿ ಕಂಪ್ಲೀಟ್ಲಿ ಮಿಕ್ಸ್ ಆಗ್ತಿದೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಆಲ್ಮೋಸ್ಟ್ ತಿರುಗಿಸ್ಕೊಂಡು ಬಿಟ್ಬಿಡಿ. ಆಮೇಲೆ ಪ್ಲೇಟ್ ಮುಚ್ಚಿಬಿಡಿ. 5 ನಿಮಿಷಕ್ಕೆಲ್ಲ ಆಲ್ಮೋಸ್ಟ್ ಮಟನ್ ಹೀಲಿ ಅವ್ರ ಕೀಲಿ ರೆಡಿ ಆಗೋಗುತ್ತೆ. ಇಲ್ಲ ಮಕ್ಳಿಗೆಲ್ಲ ಕೊಡ್ತೀವಿ ಅಂದರೆ ಸ್ವಲ್ಪ ವಾಟರ್ ಹಾಕಿ ಆ ವಾಟರ್ ಚೆನ್ನಾಗಿ ಹೀರ್ಕೊಳ್ಳೋ ಗಂಟ ಬಿಡೋದು ಬೆಟರ್. ನೋಡಿ ಆಲ್ಮೋಸ್ಟ್ ತಿರುಗಿಸ್ಕೊತಾ ಇದ್ದೀನಿ. ಈ ಪ್ರಾಸೆಸಿಂಗ್ ಬಂದರೆ ಸಾಕು. ಮಾರ್ನಿಂಗ್ ಟಿಫನ್ ವೈಸ್ ಎಲ್ಲ ಬೇಗ ರೆಡಿ ಆಗಿಬಿಡುತ್ತೆ. ದೋಸೆ ಜೊತೆಗೆ, ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡಿ, ಟೇಸ್ಟ್ ವೈಸ್ ಅಂತೂ ತುಂಬ ಲೈಕ್ ಆಗುತ್ತೆ. ಆ್ಯಕ್ಚುಲಿ ಮನೆಯಲ್ಲಿ ದೊಡ್ಡವ್ರಿಗಾಗಿರ್ಬೋದು, ಪ್ರೆಗ್ನೆನ್ಸಿಗಾಗಿರ್ಬೋದು, ಮಕ್ಳಿಗೂ ಅಷ್ಟೇ ಇದು ಕೊಡೋದು ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಒಂದು 5 ಮಿನಿಟ್ಸ್ ಆದಮೇಲೆ ಲೈಟಾಗಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬಿಡಿ. ನೋಡಿ ಆಯಿಲ್ ಕಂಪ್ಲೀಟ್ಲಿ ಬಿಡ್ತಿದೆ. ಈ ಟೈಮಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ಕೊಬಿಟ್ರೆ ಇಲ್ಲಿಗೆ ಮಟನ್ ಇಲಿ ಅವ್ರ ಕೀಲಿ ರೆಡಿ ಆಗೋಗುತ್ತೆ. ಮಾರ್ನಿಂಗ್ ದೋಸೆ ಜೊತೆ ಎಲ್ಲ ಟಿಫನ್ಗೆ ತಿನ್ಕೊಳ್ಬೋದು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್, ಸಿ ಯು.